ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಪರಂಪರೆಯುಳ್ಳ ಸಾಂಸ್ಕೃತಿಕ ನಗರಿ ಮುನವಳ್ಳಿ ಪಟ್ಟಣದಲ್ಲಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಕುಟುಂಬ ಸಮೇತ ಶ್ರೀ ಪಂಚಲಿಂಗೇಶ್ವರ ದರ್ಶನ ಪಡೆದ ಸವದತ್ತಿ ತಾಲೂಕಿನ ದಂಡಾಧಿಕಾರಿಗಳು ಆದ ಮಲ್ಲಿಕಾರ್ಜುನ ಹೆಗ್ಗಣ್ಣವರ್ ನಮ್ಮ ಟಿವಿ 20 ಕನ್ನಡ ವಾಹಿನಿ ಜೊತೆಗೆ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಮಾತನಾಡಿದರು. ಸುಮಾರು 5 ಲಿಂಗಗಳು ಉದ್ಭವ ಆಗಿರುವಂಥ ಒಂದು ಪವಿತ್ರ ಕ್ಷೇತ್ರ ಇದು. ಅಗಸ್ತ್ಯ ಮುನಿಗಳ ಕಾಲದಲ್ಲಿ ಈ ಒಂದು ಮಲಪ್ರಭಾ ನದಿ ದಂಡೆ ಮೇಲೆ ಇರುವಂಥ ಒಂದು ಸುಪ್ರಸಿದ್ಧ ದೇವಸ್ಥಾನ ಇದು ಹೊಯ್ಸಳರ ಕಾಲದಲ್ಲಿ ಸ್ಥಾಪನೆ ಆತಂತೇಳಿ ಒಂದು ಪ್ರತೀತಿ ಇದೆ. ಯಾಕಂದರೆ ದೇವಸ್ಥಾನದ ಮೇಲ್ಗಡೆ ನಾವು ನೋಡಿದರೆ ಒಂದು ಸಿಂಹವನ್ನು ಸೀಳುವಂಥ ಒಂದು ರಾಜನ ಚಿತ್ರ ಇದೆ. ಅದು ಹೊಯ್ಸಳರ ಲಾಂಛನ. ಅಂದರೆ ಅದರ ಮೂಲ ಏನಂತ ಅನಿಸ್ತಂದ್ರೆ ಹೊಯ್ಸಳರ ಒಂದು ಕಾಲದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಇನ್ನೂ ಹೆಚ್ಚಿನ ರೀತಿಯಿಂದ ಅವಾಗಿದು ದೇವಸ್ಥಾನ ಶಿಲ್ಪಕಲಾ ಒಂದು ಪ್ರಾತಿನಿಧ್ಯವನ್ನು ಹೊಂದಿ ಹೆಚ್ಚಿದು ಶಿಲ್ಪ ಒಂದು ಮೂಲದಕ್ಕೆ ಅಂದರೆ ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಆವಾಗಿನ ದೇವಸ್ಥಾನ ಹೆಚ್ಚಿನ್ನೂ ಆವಾಗಿನ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿ ಆತಂತ ಹೇಳ್ಬೋದು. ಸೊ ಇದು ಸುತ್ತಮುತ್ತಲಿನ ಸುಮಾರು ಒಂದು ಗ್ರಾಮಗಳ ಜನರು ಸುಮಾರು ಒಂದು 5 ದಿನ ಈ ಜಾತ್ರೆಗೆ ಆಗಮಿಸಿ ಭಾಳಷ್ಟು ದೇವ್ರಿಗೆ ನಡ್ಕೋತಾರೆ. ಇಲ್ಲಿ ಪಂಚಲಿಂಗೇಶ್ವರ ಅಂದರೆ ಈಗಾಗಲೇ ಹೇಳಿದಂಗೆ ಪಂಚಭೂತಗಳನ್ನು ಪ್ರತಿನಿಧಿಸುವಂಥ ಒಂದು ಶಿವನ ಅವತಾರ ಇದು ಉದ್ಭವ ಮೂರ್ತಿಗಳು. ಸೊ ಇಲ್ಲಿ ನಡ್ಕೊಂಡಂಥ ಭಕ್ತರು ಭಾಳಷ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಒಂದು ಕ್ರೀಡೆ ಒಳಗಿರ್ಬೋದು, ಕಲೆ ಇರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಒಂದು ಸಾಮಾಜಿಕವಾಗಿರ್ಬೋದು, ನೌಕರಿಯಲ್ಲಿರ್ಬೋದು, ರಾಜಕೀಯವಾಗಿರ್ಬೋದು. ಸೊ ಹಲವಾರು ಬೇರೆ ಬೇರೆ ದೇಶದಲ್ಲಿ ನೌಕರಿ ಮಾಡ್ತಾಯಿದ್ದಾರೆ. ಆಮೇಲೆ ದೆಹಲಿ ಒಳಗೆ ಮತ್ತು ಬೇರೆ ರಾಜ್ಯದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಹಲವಾರು KS ಆಫೀಸರು, IAS ಆಫೀಸರು, ನಮ್ಮ ಈಗ ಬಿಜಾಪುರ SP ಸರ್ ಲಕ್ಷ್ಮಣ್ ನಿಂಬರ್ಗಿ ಸರ್ ಇಲ್ಲೇ ಬೆಳಗಾವಿಗೆ ಇದ್ದರು. ಅವರು SP ಅವರು ಸಹಿತ ಒಂದು ಪಂಚಲಿಂಗೇಶ್ವರನ ಭಕ್ತರು. ಇಲ್ಲೇ ಮುನವಳ್ಳಿಯಲ್ಲಿನೇ ಇದ್ದು ಇಲ್ಲೇ ಶಾಲೆ ಕಲಿತು ಅವರು ಸಹಿತ ಒಂದು ಪಂಚಲಿಂಗೇಶ್ವರ ಆಶೀರ್ವಾದದಿಂದ ಇವತ್ತು ಅವರು ಒಂದು IPS ಆಗಿ SP ಆಗಿ ಬಿಜಾಪುರದಲ್ಲಿ ಸರ್ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾವು ಸಹಿತ ದೇವರ ಒಂದು ಭಕ್ತರು. ಸೊ ಸುಮಾರು ಜನ ಇಲ್ಲೇ ಭಾಳಷ್ಟು ನಡ್ಕೊಂಡು ಅವ್ರಿಗೆ ಪಂಚಲಿಂಗೇಶ್ವರ ಭಾಳಷ್ಟು ಅವ್ರಿಗೆ ಸಕಲ ಎಲ್ಲ ಒಂದು ಐಶ್ವರ್ಯ, ಅವರಿಗೆ ಆಯುಷ್ಯ, ಆರೋಗ್ಯವನ್ನು ಕೊಟ್ಟು ದಯಪಾಲಿಸಿದ್ದಾರೆ. ನಮ್ಮ ಅಂಬರೀಷ್ ಎಲಿಗಾರ ಸರ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಜೀರ್ಣೋದ್ಧಾರ ಕಮಿಟಿ ನಮ್ಮ ಕಮನವ್ರ ಸರ್ ಅವರು ಇರ್ಬೋದು, ಕಮತ್ಗಿ ಸರ್ ಅವರು ಇರ್ಬೋದು. ಸೊ ಎಲ್ಲ ಒಂದು ಏನು ನಮ್ಮ ಕಮಿಟಿ ಮೆಂಬರ್ ಇರ್ಬೋದು ಅವ್ರ ನೇತೃತ್ವದಲ್ಲಿ ಈ ದೇವಸ್ಥಾನ ಮತ್ತು ಈಗ ಹೊಳ್ಳಿ ಜೀರ್ಣೋದ್ಧಾರಗೊಂಡು ಹೊಳ್ಳಿ ಮತ್ತೇನಾಗಿದೆ ಭಾಳಷ್ಟು ಪ್ರಸಿದ್ಧಿ ಆಗ್ತಾಯಿದೆ. ಇಲ್ಲೊಂದು ಐತಿಹಾಸಿಕವಾದ ಬಾವಿ ಇತ್ತು. ನಾವು ಎಲ್ಲ ಸಣ್ಣವರಿದ್ದಾಗ ನೋಡ್ತಿದ್ವಿ, ಇಲ್ಲೆಲ್ಲ ಸ್ನಾನ ಮಾಡ್ತಿದ್ರು. ಈಗ ಅಲ್ಲೊಂದು ಸ್ವಲ್ಪ ಅವಘಡ ಆಗೋ ಸಲುವಾಗಿ ಆ ಬಾವಿಯನ್ನು ಇದನ್ನು ಮಾಡಿದ್ದಾರೆ. ಆ ಬಾವಿಯನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಇನ್ನೂ ನೀರು ಬರುವಂಗೆ ವ್ಯವಸ್ಥೆಯನ್ನು ಮಾಡಿ ಇನ್ನೂ ಈ ದೇವಸ್ಥಾನವನ್ನು ಹೆಚ್ಚು ಪ್ರಚಾರ ಮಾಡುವಂಥ ಒಂದು ಕೆಲಸವನ್ನು ಸರ್ ಅವ್ರ ನೇತೃತ್ವದಲ್ಲಿ ಮಾಡೋಣ. ವೀರೇಶ್ ಬೆಣಚಿನ ಮರಡಿಮಠ, ಟಿವಿ 20 ಕನ್ನಡ ನ್ಯೂಸ್, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.